ಕ್ರಿಕೆಟ್ ಅಂಗಳದಲ್ಲಿ ಹೆಸರು ಮಾಡಿದ್ದ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರು ಚುನಾವಣಾ ಅಂಗಳಕ್ಕೆ ಪಾದಾರ್ಪಣೆ ಮಾಡಿದ್ದು ಪೂರ್ವ ದೆಹಲಿ ಕ್ಷೇತ್ರದಿಂದ ಉಮೇದುವಾರಿಕೆ ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ. 1 ತಿಂಗಳ ಹಿಂದಷ್ಟೇ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಂಡಿದ್ದ ಕ್ರಿಕೆಟರ್ ಗೌತಮ್ ಗಂಭೀರ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಪೂರ್ವ ದೆಹಲಿ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ. ಅಪ್ಪಟ ರಾಷ್ಟ್ರೀಯವಾದಿ ಎಂದು ಹೆಸರುಗಳಿಸಿರುವ ಕುಟುಕು ಟ್ವೀಟ್ಗಳಿಂದ ಖ್ಯಾತರಾಗಿರುವ ಗೌತಮ್ ಗಂಭೀರ್ ಅವರು ದೆಹಲಿಯವರೇ ಆಗಿದ್ದು, ಅಲ್ಲಿಂದಲೇ ಅವರಿಗೆ ಸ್ಪರ್ಧೆಗೆ ಅವಕಾಶ ನೀಡಿರುವ ಬಿಜೆಪಿ ಸ್ಟಾರ್ ಅಭ್ಯರ್ಥಿ ಮೂಲಕ ಗೆಲುವಿನ ರುಚಿ ನೋಡುವ ತವಕದಲ್ಲಿದೆ. ಕಳೆದ ಕೆಲ ವರ್ಷದಿಂದ ಕ್ರಿಕೆಟ್ನಲ್ಲಿ ಮಂಕಾಗಿದ್ದ ಗೌತಮ್ ಗಂಭೀರ್ ಅವರಿಗೆ ರಾಷ್ಟ್ರೀಯ ತಂಡದಲ್ಲಿ ಆಡುವ ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ರು. ಐಪಿಎಲ್ಗೂ ಸಹ ನಿವೃತ್ತಿ ಘೋಷಿಸಿ ಸಕ್ರಿಯ ರಾಜಕಾರಣಕ್ಕೆ ತೊಡಗಿದ್ದರು. ಗೌತಮ್ ಗಂಭೀರ್ ಅವರು ಪೂರ್ವ ದೆಹಲಿಯಲ್ಲಿ ಕಾಂಗ್ರೆಸ್ನ ಅರವಿಂದ್ ಸಿಂಗ್ ಲವ್ಲಿ ಮತ್ತು ಆಮ್ ಆದ್ಮಿ ಪಕ್ಷದ ಆತಿಶಿ ಅವರನ್ನ ಎದುರಿಸಲಿದ್ದಾರೆ. ಗಂಭೀರ್ಗೆ ಟಿಕೆಟ್ ನೀಡಿರುವ ಪೂರ್ವ ದೆಹಲಿ ಕ್ಷೇತ್ರದ ಪ್ರಸ್ತುತ ಸಂಸದೆ ಬಿಜೆಪಿಯ ಮೀನಾಕ್ಷಿ ಲೇಖಿ ಅವರಿಗೆ ನವದೆಹಲಿ ಕ್ಷೇತ್ರದಿಂದ ಚುನಾವಣೆ ಎದುರಿಸಲಿದ್ದಾರೆ. ಅವರು ಕಾಂಗ್ರೆಸ್ನ ಅಜಯ್ ಮಾಕೆನ್ ಮತ್ತು ಎಎಪಿಯ ಬ್ರಿಜೇಶ್ ಗೊಯ್ಲಾ ಅವರನ್ನ ಎದುರಿಸಲಿದ್ದಾರೆ. ಇತ್ತೀಚೆಗಷ್ಟೇ ಗೌತಮ್ ಗಂಭೀರ್ ಅವರು ಪಿಡಿಪಿ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ಅವರ ವಿರುದ್ಧ ಮತ್ತೊಮ್ಮೆ ಕಿಡಿಕಾರಿದ್ರು. 2014ರಲ್ಲಿ ಅಲೆ ಮಾತ್ರ ಇತ್ತು, ಆದರೆ 2019ರಲ್ಲಿ ಸುನಾಮಿಯೇ ಎದ್ದಿದೆ ಎಂದು ಎಚ್ಚರಿಸಿದ್ರು. ಮೈಕ್ರೋ ಬ್ಲಾಗಿಂಗ್ ತಾಣ ಟ್ವಿಟರ್ನಲ್ಲಿ ಗೌತಮ್ ಖಾತೆಯನ್ನ ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿಯವರು ಬ್ಲಾಕ್ ಮಾಡಿರುವುದು ಗೊತ್ತಿರಬಹುದು. ಈ ಬಗ್ಗೆ ಮಾತನಾಡಿರುವ ಗಂಭೀರ್, ಮೆಹಬೂಬಾ ಮುಫ್ತಿಯವರು ನನ್ನನ್ನ ಬ್ಲಾಕ್ ಮಾಡಬಹುದು, ಆದರೆ ದೇಶದ 130 ಕೋಟಿ ಜನರನ್ನ ಯಾವಾಗ ಬ್ಲಾಕ್ ಮಾಡಲಿದ್ದಾರೆ? ದೇಶದಲ್ಲಿ ಒಂದು ಅಲೆ ಇದೆ ಎಂದಿದ್ದರು.